ನಾವು ಚನ್ನಪಣ್ಣಿಂದ ಬಂದು 7 ಗಂಟೆಗೆ ಬಂದಿರೋದು. ಈಗ 12:15 ಆಗದೆ. ಇನ್ನೂವರೆಗೂ ಇನ್ನೂ ಬೆಜ್ಜಾನ್ ಗಾಡಿ ನಿಂತವೆ. ಹೆಚ್ಚು ಕಡಿಮೆ 100 ಗಾಡಿ ಇನ್ನೂ ಇರ್ಬೋದು. ಪಾರ್ಕ್ ಹತ್ರ ಛತ್ರಿ ಪಾರ್ಕ್ ಇದೆಲ್ಲ, ಅಲ್ಲಿ ಗಂಟ ಇದೆ ಲೈನು. ಅಲ್ಲಿಂದ ತಳ್ಕೊಂಡು ನಾವು ಇಲ್ಲಿಗೆ ಬಂದಿದ್ವಿ. ಇನ್ನೂ ಅಲ್ಲಿ ಗಂಟ ಗಾಡಿ ಅವೆ. ಫುಲ್ ಟ್ಯಾಂಕ್ ಮಾಡಿಸ್ಬೇಕು. 3 ದಿನ 2 ದಿನ ಅಷ್ಟೇ. 3 ದಿನ ಬರ್ತದೆ ಮಾತ್ರ. ಆಮೇಲೆ ತಿರ್ಗಾ ಪ್ರಾಬ್ಲಮ್. ಅದೇ ಸಮಸ್ಯೆ ಬರ್ತಾ ಇರೋದು ಗ್ಯಾಸ್ಗೆ. ಎಲ್ಲೂ ಇಲ್ಲ. ಚನ್ನಪಟ್ಟಣದಲ್ಲಿ ಎಲ್ಲ ಬ್ಲಡ್ ಬ್ಯಾಂಕ್ ನಿಂತೋಗದೆ. ಇಲ್ಲಿ ಈಗ ಬರ್ತಾ ಇರೋದು ಈ ಬಂಕ್ಗೆ. ನಾವು ಬೆಳಗ್ಗೆ 7 ಗಂಟೆ 10 ನಿಮಿಷಕ್ಕೆ ಬಂದಿದ್ದೀವಿ. ಎಲ್ಲ ಫುಲ್ ಒಂದು 500 ಆಟೋ ನಿಂತಿತ್ತು. ಈಗ ತಳ್ಕೊಂಡು ಇಲ್ಲಿ ಗಂಟ ಬಂದು ಹಾಕ್ಸಿದ್ದೀವಿ. ಎಲ್ಲ ಆಟೋದವ್ರಿಗೆ ಭಾರಿ ತೊಂದರೆ ಆಯ್ತಾ ಇದೆ. ನಮ್ಮಂತವ್ರಿಗೆ ಆಟೋ ಡಿಪಾರ್ಟ್ಮೆಂಟ್ ಅವ್ರಿಗೆ ಅದೇನ್ ಮಾಡ್ಬೇಕು ದೇವ್ರಿಗೆ ಗೊತ್ತು. ಎಲ್ಲ ಗ್ಯಾಸ್ ಎಲ್ಲೂ ಸಿಗ್ತಾ ಇಲ್ಲ. ನಾವು ಚನ್ನಪಟ್ಟಣದಿಂದ ಬಂದಿದ್ದೀವಿ. ಚನ್ನಪಟ್ಟಣ ಎಲ್ಲ ಗ್ಯಾಸ್ ಎಲ್ಲೂ ಇಲ್ಲ. ಇಲ್ಲಿ ಬೆಳಗ್ಗೆ 7 ಗಂಟೆ 10 ನಿಮಿಷಕ್ಕೆ ಬಂದಿರೋದು. ನಾವು ತಳ್ಕೊಂಡು ಇಲ್ಲಿ ಗಂಟ ಬಂದಿದ್ದೀವಿ, ಹಾಕಿಸ್ಕೊಳ್ತಾ ಇದ್ದೀವಿ. ಬಾಡಿಗೆಗಳು ನೋಡಿದ್ರೆ ಪ್ಯಾಸೆಂಜರ್ ಹತ್ರ 50 ರೂಪಾಯಿ 40 ರೂಪಾಯಿ ಮೇಲೆ ಕೊಡ್ತಾ ಇಲ್ಲ. ಅದ್ ನಾವು 70 ರೂಪಾಯಿ ಮಾಡಿದೀವಿ. ನಾವು 80 ಕೊಡಿ ಅಂತೀವಿ. ನಾವು ಕೊಡೋದು 50 ರೂಪಾಯಿ ಅಂತ ಗಲಾಟೆ ಮಾಡ್ತಾರೆ. ನಾವು ಏನ್ ಮಾಡೋಕ್ ಆಗ್ತಾವ ಅದು ಇಸ್ಕೊತಾ ಇದೀವಿ. ಇಲ್ಲಿ ಗ್ಯಾಸ್ ನೋಡಿದ್ರೆ ಈಗ ಚನ್ನಪಟ್ಟಣದಲ್ಲಿ 100 ರೂಪಾಯಿ ತಗೊಂಡ್ರು. ಈಗ ಇಲ್ಲಿ 90 ರೂಪಾಯಿ ಇರ್ತಾವ್ರೆ ಲೀಟ್ರು. ಏನೀಗ ಒಂದು 4-5 ಬಾಳಿಗೆ ಹೊಡಿದ್ರೆ ಗ್ಯಾಸ್ ತಿರುತ್ತದೆ. ತಿರ್ಗಾ ನಾವು ಇಲ್ಲಿ ಬಂದು ಹಾಕಿಸ್ಕೋಬೇಕು. ಭಾರಿ ತೊಂದರೆ ಆಯ್ತಾ ಇದೆ ನಮ್ಗೆ. ಆ ಸರ್ಕಾರನ ಏನಾರ ನಮ್ಗೆ ಆಟೋದವ್ರಿಗೆ ಏನಾರ ಸಹಾಯ ಮಾಡ್ಬೇಕು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.